ಹಿಂಗೆ ಹೊಲ್ದ ಹತ್ರ ಬಂದಿದ್ದೆ, ನಂಗೆ ಅಣಬೆ ಸಿಕ್ತು, ಮಶ್ರೂಮ್. ಇದ್ರ ಇಂಪಾರ್ಟೆನ್ಸ್ ನಿಮಗೂ ಎಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಓಕೆ, ಇದರಲ್ಲಿ ವಿಟಮಿನ್ ಡಿ ಇದೆ. ಸೂರ್ಯನ ಬೆಳಗ್ಗೆ ಬಿಟ್ಟು ಬೇರೆ ಎಲ್ಲಾದರೂ ನಿಮಗೆ ವಿಟಮಿನ್ ಡಿ ಸಿಗುತ್ತೆ ಅಂತ ಅಂದರೆ ಅಣಬೆ. ಓಕೆ, ಮತ್ತು ಇದರಲ್ಲಿ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ, ಯಾಕಂದರೆ ಇದರಲ್ಲಿದೆ ಬ್ಯೂಟಾಗ್ಲೂಕನ್ಸ್ ಅಂತ. ಇದು ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಮತ್ತು ಇದು ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ, ಅದು ಕಮ್ಮಿ ಆಗೋಕ್ಕೆ ಗ್ಲೂಟಾಥಯೋನ್ ಇದೆ ಇದರಲ್ಲಿ, ಮತ್ತು ಗ್ಲೂಟಾಥಯೋನಿನ್ ಇದೆ. ಸೊ ಇದು ನಿಮ್ಮ ಸ್ಟ್ರೆಸ್ ಲೆವೆಲ್ನ, ಆಕ್ಸಿಡೇಟಿವ್ ಸ್ಟ್ರೆಸ್ ಬಾಡಿಲಿ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ವಿಟಮಿನ್ B2, B3, B5 ಇದೆ. ಸೊ ವಿಟಮಿನ್ ಬಿದು ಕೂಡ ಒಳ್ಳೆ ಸೋರ್ಸ್ ಆಯಿತು. ಮತ್ತು ಇದು ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ಯಾಕಂದರೆ ಇದು ಪ್ರೀಬಯೋಟಿಕ್ ಆಗಿ ವರ್ಕ್ ಮಾಡುತ್ತೆ. ಮತ್ತು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೆಲೆನಿಯಮ್ ಇದೆ. ಯಾರಿಗೆಲ್ಲ ಥೈರಾಯ್ಡ್ ಇದೆ, T4 ಇಂದ T3ಗೆ ಕನ್ವರ್ಷನ್ ಹಾಕಿ ಸೆಲೆನಿಯಮ್ ಬೇಕು, ಇದರಲ್ಲಿ ಇದೆ. ಮತ್ತು ಇದರಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ಗೆ, ಬ್ಲಡ್ ವೆಸಲ್ಸ್ ಹೆಲ್ತ್ಗೆ ಇದು ತುಂಬ ಇಂಪಾರ್ಟೆಂಟ್. ಮತ್ತು ಇದರಲ್ಲಿ ಫಾಸ್ಫರಸ್ ಕೂಡ ಇದೆ, ಅದು ನಿಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಇಂಪಾರ್ಟೆಂಟು. ಹೀಗೆ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಇದರಲ್ಲಿ. ಸೊ ಸಾಧ್ಯವಾದಷ್ಟು ನಿಮ್ಮ ಡೈಲಿ ಊಟದಲ್ಲಿ ಇದನ್ನು ಕನ್ಸ್ಯೂಮ್ ಮಾಡೋ ಪ್ರಯತ್ನ ಮಾಡಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.